ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ತಿರುಮಲ ಯಾರಿಗೂ ಗೊತ್ತಿಲ್ಲ. ತಿರುಮಲ, ತಿರುಪತಿ, ಬಾಲಾಜಿ, ವಿಶೇಷವಾಗಿ ಬಾಲಾಜಿ ಭಕ್ತರಿಂದ ಸಾಕಷ್ಟು ಈ ದೇಶದ ಅತ್ಯಂತ ಶ್ರೀಮಂತ ದೇವಸ್ಥಾನ ತಿರುಪತಿ ತಿಮ್ಮಪ್ಪ ಕೃಷ್ಣದೇವರಾಯರ ಮನೆ ದೇವರು. ಇವೆಲ್ಲರೂ ಇತಿಹಾಸದಲ್ಲಿ ಬಂದಂಥದ್ದು ಭಾಳ ದೊಡ್ಡ ಪುಣ್ಯಕ್ಷೇತ್ರ. ಅಲ್ಲಿ ಹೋಗಿ ಬಂದರೆ ನಮ್ಮೆಲ್ಲ ಪಾಪ ನಾಶ ಆಗ್ತಾವೆ ಅನ್ನೋಂಥ ಭಾವನೆ, ಒಂದು ಪ್ರಬಲವಾದ ವಿಶ್ವಾಸ ಇದು ಇರಲಿ. ಆ ಒಂದು ಪ್ರಬಲವಾದ ದೈವತ್ವದ ಅಡಿಯಲ್ಲಿ ಎಲ್ಲೂ ಸಹ ಭ್ರಷ್ಟ ಸೇರ್ತಾ ಇದ್ದಾರಾ ಅನ್ನುವಂಥದ್ದು. ಈ ಒಂದು ಲಡ್ಡು ಬಗ್ಗೆ ಬಂದಿತ್ತು, ಅದು ತುಪ್ಪದ ಬೆರಕೆ ಬಗ್ಗೆ ಬಂದಿತ್ತು, ದೊಡ್ಡ ಸುದ್ದಿ ಆಗಿತ್ತು. ಅದಕ್ಕೆ ಏನೇನೋ ಹಾಕ್ತಾರೆ, ತುಪ್ಪದ ಬದಲಾಗಿ ಅಂತಾರೆ, ದೊಡ್ಡ ಗದ್ದಲ ಆಯಿತು. ಆದವ್ರಿಗೇನು ಶಿಕ್ಷೆ ಎಷ್ಟು ಮಟ್ಟಿಗೆ ಆಯಿತು ಆ ಮಾತು ಬೇರೆ. ಆದರೆ ಇವತ್ತು ಮತ್ತೊಂದು ಹೊಸದು ಬಂದದ, ಶಲ್ಯ ಅಂದರೆ ರೇಷ್ಮೆದು ಶಲ್ಯವನ್ನು ದಾನಿಗಳಿಗೆ ಒಂದಿಷ್ಟು ತಿರುಪತಿ ತಿಮ್ಮಪ್ಪನ ವಿಶ್ವಾಸ ಇದ್ದವರು ಆ ಮೂಲಕ ಒಂದು ಜನ ಕಲ್ಯಾಣ ಕಾರ್ಯಗಳಾಗ್ತವೆ, ಜನರಿಗೆ ಮೂಡ್ತದೆ, 4 ಮಂದಿ ಊಟ ಮಾಡ್ತಾರೆ. ದಾಸೋಹನೋ ಇನ್ನೋನೋ ದಾನಿಗಳು ಈ ನೆಲೆಯಲ್ಲೇ ದಾನ ಮಾಡುವಂಥ ಒಂದು ಪದ್ಧತಿ ಎಲ್ಲ ಗುಡಿಗಳಿರ್ತದೆ, ಎಲ್ಲ ದೇವಸ್ಥಾನಗಳಿರ್ತದೆ, ಅಲ್ಲೂ ಅದ. ಆ ದಾನಿಗಳಿಗೆ ಒಂದು ಸನ್ಮಾನ ಮಾಡುವಂಥದ್ದು. ಏನೋ ಇವತ್ತು 1 ಲಕ್ಷ, 2 ಲಕ್ಷ, 10 ಲಕ್ಷ, ಕೋಟಿಗಳು ಆಗ್ತಾ ಇದ್ದಾರೆ ಅಲ್ಲಿ. ಆ ದೇವಾಲಯದ ಬಗ್ಗೆ ಭಾಳಷ್ಟು ವಿಶ್ವಾಸ. ತಿರುಪತಿ ತಿಮ್ಮಪ್ಪ ವಿಶೇಷವಾಗಿ ಅವರು ಇನ್ನೂ ಬಡವನ ಕುಬೇರ ಆಗಿಲ್ಲ ಅನ್ನುವಂಥ ಒಂದು ಭಾವ. ಹೀಗಾಗಿ ಅವರು ಸಾಕಷ್ಟು ಇಲ್ಲಿ ಧನ ಇದ್ದಂಥ ದುಡ್ಡಿದ್ದಂಥ ಜನ ಹಾಕ್ತಾ ಇರ್ತಾರೆ, ಶ್ರೀಮಂತರು ದಾನಿಗಳಾಗಿ. ಅಂದರೆ ಈ ದಾನಿಗಳಿಗೆ ಒಂದು ಸನ್ಮಾನ ಮಾಡಬೇಕಾಗ್ತದಲ್ಲ, ಆ ಸನ್ಮಾನ ಮಾಡೋ ಸಂದರ್ಭದಲ್ಲ ಶಲ್ಯ ಹಾಕೋದು ಹೆಗಲ ಮೇಲೆ, ಅದು ಪೇಟ ಒಂದು ಇಡುವಂಥದ್ದು. ಇನ್ನು ಸಂಪ್ರದಾಯಗಳು ಇದ್ದೇ ಇರ್ತವೆ ಪ್ರತಿಯೊಂದು ಒಂದು ಈ ಧಾರ್ಮಿಕ ಸಂಸ್ಥಾನಗಳಲ್ಲಿ ಆಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆಗಳಲ್ಲಿ ಇವೆಲ್ಲ ನಡೀತಾ ಇರ್ತಾವೆ. ಹಾಗೆ ಇಲ್ಲೂ